ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಲೇಟ್ ಮಾಡಿದ್ದಕ್ಕೆ ಸಾರಿ, ತುಂಬ ಡಿಲೇ ಆಗೋಯಿತು. ಸಾರಿ. ಇವಾಗ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಓಕೆ, ಲೆಟ್ ಸ್ಟಾರ್ಟ್. ಪ್ರನೌನ್ ಅಂದರೆ ಏನು? ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ಇದರಲ್ಲಿ ಇವಾಗ ಹಿ ಅನ್ನೋದು ಪ್ರನೌನ್. ಇವಾಗ ನಾವು ಹಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಬಾಯ್ ನೇಮ್ ಇರುತ್ತೆ, ಒಂದು ರಾಮ್ ಅಥವಾ ರಾಜು, ಈ ಥರ ಯಾವುದೋ ಒಂದು ಹೆಸರಿರುತ್ತೆ. ಅದ್ರ ಬದಲಾಗಿ ನಾವು ಹಿ ಅಂತ ಯೂಸ್ ಮಾಡ್ತೀವಿ. ಏನು ಪ್ರನೌನ್ ಅಂದರೆ ಏನು? ನಾವು ನೌನ್ ಬದಲಾಗಿ ನಾವು ಹೀನ ಯೂಸ್ ಮಾಡ್ತಾ ಇದ್ದೀವಿ. ಹಿ ಏನಿಲ್ಲಿ ಪ್ರನೌನ್, ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್. ಪ್ರನೌನ್ ಅಂದ್ರೇನು? ಪ್ರನೌನ್ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್. ಓಕೆ, ಇಲ್ಲಿ ಹಿ ಒಂದು ಪ್ರನೌನ್ ಆಯಿತು. ಏನಕ್ಕೆ ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಪ್ರೀವಿಯಸ್ ಇಯರ್ಸ್ ವಿಡಿಯೋಸಲ್ಲಿ ಎಲ್ಲ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಯೂಶ್ವಲಿ ಏನು ಮಾಡಿದ್ದಾರೆ, ಅಬ್ಜೆಕ್ಟಿವ್ ಮತ್ತು ಅಡ್ವರ್ಬ್ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ. ಆದರೆ ಒಂದು ವರ್ಷ ಏನು ಮಾಡಿದ್ದಾರೆ, ಪ್ರನೌನ್ ಬಗ್ಗೆನೂ ಒಂದು ಕ್ವೆಶನ್ ಕೇಳಿದ್ದಾರೆ. ಇದೇನು ಪ್ರನೌನು ಅಥವಾ ಅಬ್ಜೆಕ್ಟಿವ್, ಅಡ್ವರ್ಬ್, ವರ್ಬ್ ಏನು ಅಂತ ಕೇಳಿದ್ದಾರೆ. ಸೊ ಇದು ಒಂದು ಪ್ರನೌನ್. ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಅಂತಂದರೆ, ಹಿ, ಶಿ, ಹಿಸ್, ದೇ, ವಿ, ಅಸ್, ಮೀ, ಮೈ, ಮೈನ್, ಐ, ಯು, ಇಟ್, ಇದೆಲ್ಲ ಏನಿದೆ ನಿಮಗೆ ಪ್ರೊನೌನ್ಗೆ ಎಕ್ಸಾಂಪಲ್ಸ್ ಆಗಿದೆ. ಅವರ್ಸ್ ಆಗಿರಲಿ, ಯುವರ್ಸ್ ಆಗಿರಲಿ, ಅಥವಾ ಹರ್ಸ್ ಆಗಿರಲಿ, ಹರ್ ಆಗಿರಲಿ, ಇಟ್ಸ್, ದೇರ್ಸ್, ದೇರ್, ಇದೆಲ್ಲ ಪ್ರೊನೌನ್ಗೆ ಎಕ್ಸಾಂಪಲ್ಸ್. ನೋಡಿ, ಇವಾಗ ಇದರಲ್ಲಿ ಟೈಪ್ಸ್ ಆಫ್ ಪ್ರೊನೌನ್ಸ್ ಇದೆ. ಯಾವ್ದ್ಯಾವುದು ಅಂದರೆ ನಾಮಿನೇಟಿವ್, ಆಬ್ಜೆಕ್ಟಿವ್ ಮತ್ತು ಪೊಸೆಸಿವ್ ಪ್ರೊನೌನ್ಸ್ ಇದೆ. ಇವಾಗ ನಾನು ಒಂದು ಎಕ್ಸಾಂಪಲ್ ತೊಗೊತೀವಿ. ಪೊಸೆಸಿವ್ ಪ್ರೊನೌನ್ಸ್ ಅಲ್ಲಿ ಮೈ ಮತ್ತು ಮೈನ್ದು ಎಕ್ಸಾಂಪಲ್ಸ್ ತೋರಿಸ್ತೀನಿ ನಿಮಗೆ. ಮತ್ತು ಯುವರ್ ಮತ್ತು ಯುವರ್ಸ್ ಬಗ್ಗೆ ಇವಾಗ ಒಂದು 4 ಎಕ್ಸಾಂಪಲ್ಸ್ ನಿಮ್ಗೆ ಕೊಡ್ತೀನಿ. ಓಕೆ, ಇವಾಗ ನಮಗೆ ಈ ಥರ ಎಕ್ಸಾಂಪಲ್ಸ್ ನೀವು ಬೇಸಿಕ್ ಅರ್ಥ ಮಾಡಿಕೊಂಡ್ರೆ ನೀವು ಸೆಂಟೆನ್ಸ್ ಫಾರ್ಮೇಷನ್ಗೆ ಈಸಿ ಆಗುತ್ತೆ. ಏನಕ್ಕೆ ನಾವು ಪೊಸೆಸಿವ್ ಪ್ರೊನೌನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಯಾವುದೇ ಒಂದು ಪ್ರೊನೌನ್ ಆಗಿರಲಿ, ಏನಕ್ಕೆ ನಾವು ಗ್ರಾಮರ್ ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ಸೆಂಟೆನ್ಸ್ ಕರೆಕ್ಟಾಗಿ ಫಾರ್ಮ್ ಮಾಡೋದಕ್ಕೆ. ನೋಡಿ, ಪ್ರೊನೌನ್ಸಲ್ಲಿ ಬಹಳಷ್ಟು ಇದೆ. ನಿಮಗೆ ಪೊಸೆಸಿವ್ ಪ್ರೊನೌನ್ ಅದ್ರ ಟೈಪ್ಸ್ ಬೇರೆ ಬೇರೆ ಇದೆ. ಪೊಸೆಸಿವ್ ಪ್ರೊನೌನ್ ಬಗ್ಗೆ ಹೇಳ್ತೀನಿ ನೋಡಿ. ಪೊಸೆಸಿವ್ ಪ್ರೊನೌನ್ ಯಾವುದಾದ್ರು ಅಂದರೆ ಮೈ ಮತ್ತು ಮೈನ್ ಇದೆಯಲ್ಲ, ಇದಕ್ಕೆ ನಾವು ಪೊಸೆಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಸೊ ಇವಾಗ ಮೈ ಮತ್ತು ಮೈನಲ್ಲಿ ಏನು ಡಿಫ್ರೆನ್ಸ್? ಇವಾಗ ಇಲ್ಲಿ ಮೈ ಇದೆಯಲ್ಲ, ಇದೊಂದು ಪ್ರೊನೌನ್. ಮೈನ್ ಅದು ಕೂಡ ಒಂದು ಪ್ರೊನೌನ್. ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ, ಮೈ ಇದೆಯಲ್ಲ ಯಾವತ್ತು ನೌನ್ಕಿನ್ನ ಮುಂಚೆ ಬರುತ್ತೆ. ಇದು ಫ್ರೆಂಡ್ ಅನ್ನೋದೊಂದು ನೌನ್ಕಿನ್ನ ಮುಂಚೆ ಏನು ಬರುತ್ತೆ? ಮೈ. ದಿಸ್ ಈಸ್ ಮೈ ಫ್ರೆಂಡ್. ಮೈ ಅನ್ನೋದನ್ನಿರುತ್ತೆ ಒಂದು ನೌನ್ಕಿನ್ನ ಮುಂಚೆ ಬರುತ್ತೆ. ಆದರೆ ಮೈನ್ ಏನಿದೆ, ಒಂದು ನೌನ್ ಆದಮೇಲೆ ಮೈನ್ ಬರುತ್ತೆ. ಏನು ಮೈನ್ ಇದೆಯಲ್ಲ, ಅದೊಂದು ಪ್ರೊನೌನ್. ಫ್ರೆಂಡ್ ಅನ್ನೋದೊಂದು ನೌನ್ ಆದಮೇಲೆ ಮೈನ್ ಬರುತ್ತೆ. ನೌನ್ ಆದಮೇಲೆ ಮೈನ್ ಯಾವಾಗೂ ಯಾವ ಸೆಂಟೆನ್ಸಲ್ಲೂ ನಾವು ಒಂದು ಮೈನ್ ಎಲ್ಲಿ ಯೂಸ್ ಮಾಡ್ತೀವಿ? ನೌನ್ ಆದಮೇಲೆ ನಾವು ಮೈನ್ ಯೂಸ್ ಮಾಡ್ತೀವಿ. ಈ ಎಕ್ಸಾಂಪಲಲ್ಲಿ ನೋಡಿ, ದಿಸ್ ಈಸ್ ಮೈ ಬುಕ್. ಮೈ ಅನ್ನೋದು ಯಾವಾಗ ಯೂಸ್ ಮಾಡಿದ್ದೀವಿ? ಒಂದು ನೌನ್ಕಿನ್ನ ಮುಂಚೆ. ಆದರೆ ದಿಸ್ ಬುಕ್ ಈಸ್ ಮೈನ್ ಯಾವಾಗ ಯೂಸ್ ಮಾಡಿದ್ದೀವಿ? ಮೈನ್ ಯಾವಾಗ ಯೂಸ್ ಮಾಡಿದ್ದೀವಿ? ನೌನ್ ಆದಮೇಲೆ. ನೋಡಿ ಫ್ರೆಂಡ್ಸ್, ಇದು ಗ್ರಾಮರ್ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಯೂಸ್ ಆಗುತ್ತೆ. ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಎಸ್ಪೆಷಲಿ GPSTR ಎಕ್ಸಾಮ್. ಇದು GPSTR ಎಕ್ಸಾಮ್ ಇಂಗ್ಲೀಷ್ ಟೀಚರ್ ಆಗಿರಲಿ, ಜನರಲ್ ಪೇಪರ್ ಆಗಿರಲಿ, ಇಬ್ರಿಗೂ ಇದು ಯೂಸ್ ಆಗುತ್ತೆ. ಓಕೆ, ಇವಾಗ ಇದೊಂದು ಎಕ್ಸಾಂಪಲ್ ನೋಡಿ. ಯುವರ್ ಮತ್ತು ಯುವರ್ಸ್ ಯಾವಾಗ ನಾವು ಒಂದು ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ? ಏನಕ್ಕೆ ಅಂತಂದರೆ, ಯಾವುದೋ ಒಂದು ಸೆಂಟೆನ್ಸ್ ಕೊಡ್ತಾರೆ ನಿಮಗೆ. ಆ ಸೆಂಟೆನ್ಸ್ ಕರೆಕ್ಟಾಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ನಿಮಗೆ ಒಂದು ಕೊಟ್ಟಿರ್ತಾರೆ. ಸೊ ನೀವು ಅಲ್ಲಿ ಕರೆಕ್ಟ್ ಒಂದು ವರ್ಡ್ನ ಹಾಕಬೇಕು ಆ ಸೆಂಟೆನ್ಸಲ್ಲಿ. ಸೊ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಇದೆಯೋ ಇಲ್ವೋ ನೋಡಿ ಅಂತಂದ್ಬಿಟ್ಟು ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲೆಲ್ಲ ಕೇಳಿದ್ದಾರೆ. ಸೊ ಇವಾಗ ಏನಿದೆ ಎಕ್ಸಾಂಪಲಲ್ಲಿ, ಐ ಸಾ ಒನ್ ಆಫ್ ಯುವರ್ ಫ್ರೆಂಡ್ಸ್ ಲಾಸ್ಟ್ ನೈಟ್. ಇವಾಗ ಫ್ರೆಂಡ್ಸ್ ಅನ್ನೋದೊಂದು ನೌನ್. ಸೊ ನೌನ್ ಮುಂದೆ ನಾವು ಯಾವಾಗಲೂ ನೌನ್ಕಿನ್ನ ಮುಂಚೆ ಯುವರ್ ಯೂಸ್ ಮಾಡ್ತೀವಿ. YOUR ಯುವರ್ ನಾವು ಯಾವಾಗ ಯೂಸ್ ಮಾಡ್ತೀವಿ? ಒಂದು ನೌನ್ಕಿನ್ನ ಮುಂಚೆ ಯುವರ್ ಯೂಸ್ ಮಾಡ್ತೀವಿ. ಓಕೆ, ಸೆಕೆಂಡ್ ಎಕ್ಸಾಂಪಲಲ್ಲಿ ನೋಡಿ, ಐ ಸಾ ಎ ಫ್ರೆಂಡ್ ಆಫ್ ಯುವರ್ಸ್ ಲಾಸ್ಟ್ ನೈಟ್.
ಇವಾಗ ಯುವರ್ಸ್ ಎಲ್ಲಿ ಯೂಸ್ ಮಾಡಿದ್ದೀವಿ? ಫ್ರೆಂಡ್ ಆದಮೇಲೆ, ಅಂದರೆ ನೌನ್ ಆದಮೇಲೆ. ಯುವರ್ಸ್ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಾವು? ಒಂದು ನೌನ್ ಆದಮೇಲೆ ಯುವರ್ಸ್ನ ಯೂಸ್ ಮಾಡ್ತೀವಿ. ಒಂದು ನೌನ್ಕಿನ್ನ ಮುಂಚೆ ಯುವರ್ ಯೂಸ್ ಮಾಡ್ತೀವಿ. ಓಕೆ, ಇದು ಕೂಡ ನಿಮಗೆ ನೆನಪಿಗಿರಲಿ, ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಚಿಕ್ಕ ಚಿಕ್ಕ ವಿಷಯ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಒಂದು ಸೆಂಟೆನ್ಸ್ ಫಾರ್ಮೇಷನಲ್ಲಿ. ಯುವರ್ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ನೌನ್ಕಿನ್ನ ಮುಂಚೆ. ಯುವರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ನೌನ್ ಆದಮೇಲೆ. ಸೊ ಹಾಗೆ ಮೈ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ನೌನ್ಕಿನ್ನ ಮುಂಚೆ ಮೈ ಯೂಸ್ ಮಾಡ್ತೀವಿ. ಹಾಗೆ ಮೈನ್ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ನೌನ್ ಆದಮೇಲೆ ಮೈನ್ ಯೂಸ್ ಮಾಡ್ತೀವಿ. ಓಕೆ ಓಕೆ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ಒಂದು ನೋಡಿ. ಹಿ ಡಿಪೆಂಡ್ಸ್ ಆನ್ ದೆಮ್. ಇವಾಗ ಒಂದು ಪ್ರೆಪೋಸಿಷನ್ ತೊಗೊಂಡಿದ್ದೀನಿ, ಇಲ್ಲೊಂದು ಪ್ರನೌನ್ ತೊಗೊಂಡಿದ್ದೀನಿ. ಪ್ರೆಪೋಸಿಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಪ್ರನೌನ್ಕಿನ್ನ ಮುಂಚೆ. ಅಂದರೆ ಈ ಎಕ್ಸಾಂಪಲಲ್ಲಿ ಹಿ ಡಿಪೆಂಡ್ಸ್ ಆನ್ ದೆಮ್. ಕರೆಕ್ಟಾಗಿ ನಮಗೆ ಬರಬೇಕು ಅಂತಂದರೆ ಹಿ ಡಿಪೆಂಡ್ಸ್ ಆನ್ ದೆಮ್. ದೆಮ್ ಕೂಡ ಒಂದು ಏನಿದೆ? ಪ್ರನೌನ್. ದೇ ಕೂಡ ಒಂದು ಪ್ರನೌನ್. ಓಕೆ, ಈ ಟೇಬಲಲ್ಲಿ ನೋಡಿ, ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ದೇ ಮತ್ತು ದೆಮ್ ಇದೆರಡು ಕೂಡ ಒಂದು ಪ್ರನೌನ್ ಆಗಿರುತ್ತೆ. ದೇ ಮತ್ತು ದೆಮ್ ಎರಡು ಪ್ರನೌನ್. ಆದರೆ ಇವಾಗ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದಾಗ ನಾವು ದೇ ಇತ್ತು, ಅಲ್ಲಿ ದೇ ಯೂಸ್ ಮಾಡಿದಾಗ ಸೆಂಟೆನ್ಸಲ್ಲಿ ರಾಂಗ್ ಆಗಿತ್ತು. ನಾವು ಇಲ್ಲಿ ಸೆಂಟೆನ್ಸಲ್ಲಿ ಏನು ಯೂಸ್ ಮಾಡಿದ್ವಿ? ದೆಮ್ ಯೂಸ್ ಮಾಡಿದ್ವಿ. ನೋಡಿ, ಇಲ್ಲಿ ಏನಿದೆ? ಹಿ ಡಿಪೆಂಡ್ಸ್ ಆನ್ ದೆಮ್, ಇದಕ್ಕೆ ಕರೆಕ್ಟ್. ನಾವು ಆನ್ ಎಲ್ಲಿ ಯೂಸ್ ಮಾಡಿದ್ದೀವಿ? ಒಂದು ದೆಮ್ಕಿನ್ನ ಮುಂಚೆ. ನೋಡಿ, ರೂಲ್ ಪ್ರಕಾರ ನಾವು ಯಾವತ್ತು ಪ್ರಪೋಸಿಷನ್ ಆದಮೇಲೆ, ಆಫ್ಟರ್ ಪ್ರಪೋಸಿಷನ್ ವಿ ಹ್ಯಾವ್ ಟು ಯೂಸ್ ಆಬ್ಜೆಕ್ಟಿವ್ ಪ್ರನೌನ್. ಇವಾಗ ನೀವು ಆಬ್ಜೆಕ್ಟಿವ್ ಪ್ರನೌನ್ ಅಂದರೆ ಏನು, ನಾಮಿನೇಟಿವ್ ಪ್ರನೌನ್ ಅಂದರೆ ಅದೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಿದೆ? ಒಂದು ಪ್ರಪೋಸಿಷನ್ ಆದಮೇಲೆ ನಾವು ದೇ ಯೂಸ್ ಮಾಡೋದಿಲ್ಲ. ಪ್ರಪೋಸಿಷನ್ ಯಾವುದು? ಆನ್ ಅಂತ ಆಯ್ತಲ್ವಾ? ಸೊ ಆನ್ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ಪ್ರಪೋಸಿಷನ್ ಆದಮೇಲೆ ನಾವು ಯಾವತ್ತು ಒಂದು ದೆಮ್ ಯೂಸ್ ಮಾಡ್ತೀವಿ. ಆನ್ ಆದಮೇಲೆ ದೆಮ್ ಯೂಸ್ ಮಾಡ್ತೀವಿ. ಈ ಎಕ್ಸಾಂಪಲಲ್ಲಿ ಏನಿದೆ? ಹಿ ಡಿಪೆಂಡ್ಸ್ ಆನ್ ದೆಮ್. ಪ್ರಪೋಸಿಷನ್ ಯಾವತ್ತು ಎಲ್ಲಿರತ್ತೆ ಅಂತಂದರೆ ದೆಮ್ಕಿನ್ನ ಮುಂಚೆ ಇರತ್ತೆ ಅಂತ ನೆನಪಿಟ್ಕೊಳ್ಳಿ ಸಾಕು. ಆನ್ ಒಂದು ಪ್ರಪೋಸಿಷನ್, ಅದು ಆದಮೇಲೆ ಏನು ಬರುತ್ತೆ? ದೆಮ್ ಅಂತ ಬರುತ್ತೆ. ಯಾವತ್ತು ಆನ್ ಆದಮೇಲೆ ದೆಮ್. ಹಿ ಡಿಪೆಂಡ್ಸ್ ಆನ್ ದೆಮ್. ಓಕೆ, ಇವಾಗ ಅಡ್ಜೆಕ್ಟಿವ್ಸ್ ಬಗ್ಗೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಕಲಿಯೋಣ. ನಾವು ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸಲ್ಲೆಲ್ಲ ಕಲ್ತಿದ್ದೀವಿ ಅಡ್ಜೆಕ್ಟಿವ್ಸ್ ಬಗ್ಗೆ. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಏನಕ್ಕೆ ಅಂದರೆ ಪ್ರತಿ ವರ್ಷ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಬಗ್ಗೆ ನಮಗೆ ಕ್ವೆಶ್ಚನ್ ಪೇಪರಲ್ಲಿ ಕೇಳ್ತಾ ಇದ್ದಾರೆ ಕ್ವೆಶನ್ಸ್. ಓಕೆ, ಏನು ಅಡ್ಜೆಕ್ಟಿವ್ ಅಂತಂದರೆ adjectives are words that describes or modify another person or thing in the sentence. ಇವಾಗ ನಿಮಗೆ ಡೆಫಿನೇಷನ್ ಏನು ಹೇಳಿದೆ ನಾನು? adjectives are words that describes or modify noun ಅಂತ ಹೇಳಿದ್ದೆ. ಇಲ್ಲಿ ಏನು ಕೊಟ್ಟಿದ್ದೀನಿ ನಿಮಗೆ? ಪರ್ಸನ್ ಆರ್ ಥಿಂಗ್. ಏನಕ್ಕೆ ಪರ್ಸನ್ ಆರ್ ಥಿಂಗ್ ಅಂತ ಕೊಟ್ಟಿದ್ದೀನಿ ಅಂದರೆ ನಿಮಗೆ ಎಕ್ಸಾಂಪಲ್ಸ್ ಇಲ್ಲಿ ನಾನು ಪರ್ಸನ್ ಅಥವಾ ಥಿಂಗ್ ಬಗ್ಗೆ ಕೊಟ್ಟಿದ್ದೀನಿ ಎಕ್ಸಾಂಪಲ್ಸ್ನ. ಓಕೆ, ಅಡ್ಜೆಕ್ಟಿವ್ ಅಂದ್ರೇನು? ದಟ್ ಡಿಸ್ಕ್ರೈಬ್ಸ್ ಆರ್ ಮಾಡಿಫೈ ನೌನ್ ಇನ್ ದ ಸೆಂಟೆನ್ಸ್. ಇವಾಗ ಇಲ್ಲಿ ಪರ್ಸನ್ ಯಾರು? ರಾಮ್. ರಾಮ್ ಅನ್ನೋದೊಂದು ಪರ್ಸನ್ ಅಥವಾ ರಾಮ್ ಅನ್ನೋದೊಂದು ನೌನ್. ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಏನು? ರಾಮ್ ಈಸ್ ಅ ಗುಡ್ ಬಾಯ್. ರಾಮ್ ಈಸ್ ಅ ಗುಡ್ ಬಾಯ್. ಗುಡ್ ಅನ್ನೋದೊಂದೇನು? ಅಡ್ಜೆಕ್ಟಿವ್. ಏನಕ್ಕೆ? ಒಂದು ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ಜೆಕ್ಟಿವ್ ಏನು ಮಾಡ್ತದೆ? ನೌನ್ ಬಗ್ಗೆ. ನೌನ್ ಯಾರಿಲ್ಲಿ? ರಾಮ್. ರಾಮ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತದೆ. ಏನು? ರಾಮ್ ಈಸ್ ಅ ಗುಡ್ ಅನ್ನೋದು ಹೇಳ್ತದೆ. ಗುಡ್ ಬಾಯ್. ನೋಡಿ, ಈ ಎಕ್ಸಾಂಪಲಲ್ಲಿ ಮೆನಿ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಇನ್ ದ ಕ್ಲಾಸ್. ಮೆನಿ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಇನ್ ದ ಕ್ಲಾಸ್. ಇಲ್ಲಿ ಮೆನಿ ಅಂತ ಇದೆ. ಮೆನಿ ಅಥವಾ ಫ್ಯೂ ಈ ಥರ ಇದ್ದಾಗ, ಮೆನಿ ಅಥವಾ ಫ್ಯೂ ಇದ್ದಾಗ ಅದೇನಾಗಿರುತ್ತೆ? ಅಡ್ಜೆಕ್ಟಿವ್. ಮೆನಿ ಅಥವಾ ಫ್ಯೂ ಇದ್ದಾಗ ಅಡ್ಜೆಕ್ಟಿವ್ ಆಗಿರುತ್ತೆ. ಏನಿಲ್ಲಿ ಸ್ಟೂಡೆಂಟ್ಸ್ ಏನಿದೆ ಒಂದು ನೌನ್. ಮೆನಿ ಸ್ಟೂಡೆಂಟ್ಸ್ ಅಥವಾ ಫ್ಯೂ
ಸ್ಟೂಡೆಂಟ್ಸ್. ಈ ಥರ ಇದ್ದಾಗ ಮೆನಿ ಏನಿದೆ ಒಂದು ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಡಿಗ್ರಿ ಆಫ್ ಅಡ್ಜೆಕ್ಟಿವ್. ಅಂದರೆ ಇವಾಗ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಅದರಲ್ಲೂ ಕೂಡ ಏನಿರುತ್ತೆ, ಇವಾಗ ಗುಡ್ ಅಂತ ಇದ್ದರೆ ಅದು ಒಂದು ಅಡ್ಜೆಕ್ಟಿವ್. ಅಥವಾ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಏನಿದೆ ಈಸ್ ಬೆಟರ್ ದ್ಯಾನ್ ಯು ಅಂತ ಇದ್ದಾಗ ಬೆಟರ್ ಏನಿದೆ, ಗುಡ್, ಬೆಟರ್, ಬೆಸ್ಟ್ ಅದೆಲ್ಲ ಏನಿದೆ ಅದು ಕೂಡ ಒಂದು ಅಡ್ಜೆಕ್ಟಿವ್ ಆಗಿರುತ್ತೆ. ಇಲ್ಲಿ ಬೆಟರ್ ಕೂಡ ಏನಿದೆ ಅದು ಕೂಡ ಒಂದು ಅಡ್ಜೆಕ್ಟಿವ್. ನೋಡಿ ಇವಾಗ ಇಲ್ಲಿ ಸೀನಿಯರ್, ಎಕ್ಸ್ಟೀರಿಯರ್, ಪೋಸ್ಟೀರಿಯರ್, ಜೂನಿಯರ್, ಸುಪೀರಿಯರ್, ಅಲ್ಟೀರಿಯರ್, ಇಂಟೀರಿಯರ್, ಇನ್ಫೀರಿಯರ್ ಈ ಥರ ಇದೆ ಎಕ್ಸಾಂಪಲ್ಸ್. ಇದಕ್ಕೆ ನೋಡಿ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಚಿಕ್ಕ ಚಿಕ್ಕ ಒಂದು ವಿಷಯಗಳು ನಿಮಗೆ ಬಹಳ ಯೂಸ್ ಆಗುತ್ತೆ ಎಕ್ಸಾಮಲ್ಲಿ. ಐ ಒ ಆರ್ ಅಂತ ಇದೆ ನೋಡಿ. ಇದರಲ್ಲೆಲ್ಲ ಐ ಒ ಆರ್ ಇದೆ. ಇದರಲ್ಲಿ ಸುಪೀರಿಯರಲ್ಲಿ ಐ ಒ ಆರ್ ಇದೆ, ಪೋಸ್ಟೀರಿಯರಲ್ಲಿ ಐ ಒ ಆರ್ ಇದೆ, ಇಲ್ಲಿ ಇಂಟೀರಿಯರಲ್ಲಿ ಐ ಒ ಆರ್ ಅಂತ ಇದೆ. ಸೊ ಇದು ನೆನಪಿಗೆ ಇಟ್ಕೊಳ್ಳಿ. ಸೀನಿಯರ್ ಐ ಒ ಆರ್, ಜೂನಿಯರ್ ಐ ಒ ಆರ್ ಇದ್ದಾಗ ನೀವು ಏನು ಯೂಸ್ ಮಾಡ್ತೀರಾ, ಅದ್ರ ಪಕ್ಕ ಏನು ಯೂಸ್ ಮಾಡ್ತೀರಾ ನೀವು ಅಂದರೆ ಟು ಯೂಸ್ ಮಾಡ್ತೀರಾ. ಸೀನಿಯರ್ ಟು, ಹೀ ಈಸ್ ಸೀನಿಯರ್ ದ್ಯಾನ್ ಅಂತ ಯೂಸ್ ಮಾಡೋದಿಲ್ಲ. ಹೀ ಈಸ್ ಸೀನಿಯರ್ ದ್ಯಾನ್ ಮೀ, ಹೀ ಈಸ್ ಜೂನಿಯರ್ ದ್ಯಾನ್ ಮೀ, ದ್ಯಾನ್ ಅಂತ ಯೂಸ್ ಮಾಡ್ತೀರಾ. ಸೊ ಯಾವತ್ತು ಐ ಒ ಆರ್ ಬಂದಾಗ ಅದಾದಮೇಲೆ ದ್ಯಾನ್ ಅಂತ ಯೂಸ್ ಮಾಡಬಾರ್ದು. ಹಿ ಈಸ್ ಮೋರ್ ಸೀನಿಯರ್ ದ್ಯಾನ್ ಯು ಅಂತ ಇದೆ. ದ್ಯಾನ್ ಇದೆಯಲ್ಲ ಅದು ರಾಂಗ್, ದ್ಯಾನ್ ಬರಿಬಾರ್ದು. ಇಲ್ಲಿ ಸೀನಿಯರ್ ಐ ಒ ಆರ್ ಅಂತ ಬಂದಿದೆ, ಇಲ್ಲಿ ಸೀನಿಯರ್ ಐ ಒ ಆರ್ ಬಂದಿದೆ. ಅಥವಾ ಇಲ್ಲಿ ಜೂನಿಯರ್ ಅಂತ ಇದ್ದಾಗ ನೀವು ಟು ಅಂತ ಬರೀತೀರಾ. ಹಿ ಈಸ್ ಮೋರ್ ಸೀನಿಯರ್ ಟು ಯು, ಅದು ಕರೆಕ್ಟ್ ಆಗುತ್ತೆ. ಯಾವತ್ತು ನಾವು ಟು ಯೂಸ್ ಮಾಡಬೇಕು. ಓಕೆ, ಟು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಈ ಎಕ್ಸಾಂಪಲಲ್ಲಿ ಹಿ ಈಸ್ ವೆರಿ ಸೀನಿಯರ್ ಟು ಯು ಅಂತ ಹೇಳೋದಿಲ್ಲ. ಸೊ ಹಿ ಈಸ್ ಮಚ್ ಸೀನಿಯರ್ ಟು ಯು, ಇದು ಕರೆಕ್ಟ್. ಓಕೆ, ಹಿ ಈಸ್ ಮಚ್ ಸೀನಿಯರ್ ಟು ಯು. ಓಕೆ, ದ್ಯಾನ್ ಯೂಸ್ ಮಾಡೋದಿಲ್ಲ, ಸೀನಿಯರ್ ದ್ಯಾನ್ ಯು ಯೂಸ್ ಮಾಡೋದಿಲ್ಲ, ಸೀನಿಯರ್ ಟು ಯು. ಹಿ ಈಸ್ ಜೂನಿಯರ್ ಟು ಯು, ಹಿ ಈಸ್ ಮಚ್ ಜೂನಿಯರ್ ಟು ಯು. ಅಥವಾ ಹಿ ಈಸ್ ಮಚ್ ಸೀನಿಯರ್ ಟು ಯು. ಓಕೆ, ಸೀನಿಯರ್ ಐ ಒ ಆರ್ ಆದಮೇಲೆ ಟು ಯೂಸ್ ಮಾಡ್ತೀವಿ. ಓಕೆ, ದ್ಯಾನ್ ಯೂಸ್ ಮಾಡೋದಿಲ್ಲ. ಓಕೆ, ಇದು ನೆನಪಿಗಿರಲಿ ನಿಮಗೆ. ಓಕೆ, ಇವಾಗ ಇಲ್ಲಿ ಎರಡು ಅಡ್ಜೆಕ್ಟಿವ್ ಇದೆ, ಆ್ಯಕ್ಟಿವ್ ಮತ್ತು ಎನರ್ಜೆಟಿಕ್ ಲೇಡಿ. ಆ್ಯಕ್ಟಿವ್ ಲೇಡಿ ಮತ್ತು ಎನರ್ಜೆಟಿಕ್ ಲೇಡಿ ಎರಡು ಒಂದು ಅಡ್ಜೆಕ್ಟಿವ್ ಇದೆ. ಸೊ ಎರಡು ಅಡ್ಜೆಕ್ಟಿವ್ ಮಧ್ಯದಲ್ಲಿ ಅಂಡು ಬಂದಾಗ ನಾವಲ್ಲಿ ಏನು ಮಾಡ್ತೀವಿ, ಇಲ್ಲಿ ಯಾವುದೋ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಯೂಸ್ ಮಾಡ್ತಾ ಇದ್ದೀವಿ. ಯಾವ ಡಿಗ್ರಿ ಇಲ್ಲಿ ಯೂಸ್ ಮಾಡಿದ್ದೀವಿ? ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಯಾವುದು? ದ ಮೋಸ್ಟ್. ಬರೀ ಮೋಸ್ಟ್ ಅಂತ ಯೂಸ್ ಮಾಡೋದಿಲ್ಲ. ಸೂಪರ್ಲೇಟಿವ್ ಅಲ್ಲಿ ನೀವು ನೋಡಿದ್ದೀರಾ ದ ಬೆಸ್ಟ್ ಅಥವಾ ದ ಮೋಸ್ಟ್ ಈ ಥರ ಯೂಸ್ ಮಾಡಿದ್ದೀವಿ. ದ ಮೋಸ್ಟ್ ಅಥವಾ ದ ಬೆಸ್ಟ್ ಈ ಥರ ಯೂಸ್ ಮಾಡ್ತೀವಿ. ನಾವು ದ ಯೂಸ್ ಮಾಡ್ತೀವಿ ಯಾವುದರಲ್ಲಿ? ಸೂಪರ್ಲೇಟಿವಲ್ಲಿ. ಸೊ ಇವಾಗ ಈ ಒಂದು ಎಕ್ಸಾಂಪಲ್ ಇದೆ, ಇನ್ನೊಂದು ಎಕ್ಸಾಂಪಲ್ ಆಮೇಲೆ ಹೇಳ್ತೀನಿ ನಿಮಗೆ. ಇವಾಗ ಈ ಎಕ್ಸಾಂಪಲಲ್ಲಿ ಏನಿದೆ, ಒಂದು ದ ಮೋಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಇಲ್ಲಿದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಂಬಿಡಿ ಇವಾಗಲೇ. ಶಿ ಈಸ್ ಬೋತ್ ಕ್ಲೆವರ್ ಆ್ಯಂಡ್ ಮೋರ್ ಇಂಟೆಲಿಜೆಂಟ್. ಇವಾಗ ಮೋರ್ ಅನ್ನೋದು ಏನಿದೆ, ಇಲ್ಲಿ ಮೋರ್ ಅನ್ನೋದೇನಿದೆ, ಇದೊಂದು ಕಂಪ್ಯಾರಿಟಿವ್ ಡಿಗ್ರಿ ಆಯಿತು. ಇಲ್ಲಿ ಮೋಸ್ಟ್ ಏನಿದೆ ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಮೋರ್ ಏನಿದೆ ಕಂಪ್ಯಾರಿಟಿವ್ ಡಿಗ್ರಿ. ಅಂದರೆ ಮೇನ್ ನಿಮಗೆ ಎರಡು ಎಕ್ಸಾಂಪಲ್ಸಲ್ಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಇವಾಗ ಎರಡು ಅಬ್ಜೆಕ್ಟಿವ್ ಬಂದಾಗ ಆ್ಯಕ್ಟಿವ್ ಮತ್ತು ಎನರ್ಜೆಟಿಕ್ ಎರಡು ಬಂದಿದೆ. ಇಲ್ಲಿ ಕ್ಲೆವರ್ ಮತ್ತು ಇಂಟೆಲಿಜೆಂಟ್ ಎರಡು ಅಬ್ಜೆಕ್ಟಿವ್ ಬಂದಾಗ ಅದರ ಮಧ್ಯದಲ್ಲಿ ಆ್ಯಂಡ್ ಬಂದಾಗ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಆಗಿರ್ಬೋದು ಅಥವಾ ಒಂದು ಕಂಪ್ಯಾರಿಟಿವ್ ಡಿಗ್ರಿ ಆಗಿರ್ಬೋದು, ಕಂಪಲ್ಸರಿ ಒಂದು ಡಿಗ್ರಿ ಬಂದೇ ಬರುತ್ತೆ. ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಂದೇ ಬರುತ್ತೆ. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಂದಿದೆ, ಏನು?
ದ ಮೋಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಬಂದಿದೆ. ಇಲ್ಲಿ ಮೋರ್ ಅನ್ನೋದು ಬಂದಿದೆ. ಯಾವಾಗ? ಎರಡು ಅಡ್ಜೆಕ್ಟಿವ್ ಇಂಟೆಲಿಜೆಂಟ್ ಮತ್ತು ಕ್ಲೆವರ್ ಎರಡು ಅಡ್ಜೆಕ್ಟಿವ್ ಮಧ್ಯದಲ್ಲಿ ಅಂಡ್ ಬಂದಾಗ. ಇಲ್ಲಿ ಆ್ಯಕ್ಟಿವ್ ಮತ್ತು ಎನರ್ಜೆಟಿಕ್ ಎರಡು ಅಡ್ಜೆಕ್ಟಿವ್ ಇದ್ದಾಗ ಅದರ ಮಧ್ಯದಲ್ಲಿ ಅಂಡ್ ಬಂದಾಗ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯೂಸ್ ಮಾಡ್ತೀವಿ. ಅದ್ರ ಮುಂಚೆ ಏನಿದೆ? ಶಿ ಈಸ್ ದ ಮೋಸ್ಟ್ ಆ್ಯಕ್ಟಿವ್ ಆ್ಯಂಡ್ ದ ಮೋಸ್ಟ್ ಎನರ್ಜೆಟಿಕ್ ಲೇಡಿ ಆಫ್ ದ ಕ್ಲಬ್. ಈ ಎಕ್ಸಾಂಪಲಲ್ಲಿ ಏನಿದೆ? ಶಿ ಈಸ್ ಬೋತ್ ಕ್ಲೆವರ್ ಆ್ಯಂಡ್ ಮೋರ್ ಇಂಟೆಲಿಜೆಂಟ್. ಕ್ಲೆವರ್ ಆ್ಯಂಡ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಹರ್ ಯಂಗರ್ ಸಿಸ್ಟರ್. ಇಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಏನಕ್ಕೆ ಹೇಳಿಲ್ಲ, ಇಲ್ಲಿ ದ್ಯಾನ್ ಹರ್ ಯಂಗರ್ ಸಿಸ್ಟರ್ ಬಂದುಬಿಟ್ಟಿದೆ. ಸೊ ನಾವು ಮೋರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇಬ್ಬರ ಜೊತೆ ಕಂಪೇರ್ ಮಾಡಿದಾಗ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇಬ್ಬರ ಜೊತೆ ಕಂಪೇರ್ ಮಾಡಿದಾಗ ನಾವು ಮೋರ್ ಯೂಸ್ ಮಾಡ್ತೀವಿ. ನೋಡಿ, ಇದು ಫಸ್ಟ್ ಎಕ್ಸಾಂಪಲಲ್ಲಿ ಪಾಸಿಟಿವ್ ಸೂಪರ್ಲೇಟಿವ್ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇದೇನಿದೆ? ಹಿ ಈಸ್ ಗುಡ್, ಇದು ಪಾಸಿಟಿವ್ ಡಿಗ್ರಿ. ಗುಡ್ ಅನ್ನೋದು ಪಾಸಿಟಿವ್ ಡಿಗ್ರಿ ಆಯಿತು. ಸೆಕೆಂಡ್ ಎಕ್ಸಾಂಪಲಲ್ಲಿ ಏನಿದೆ? ಹಿ ಈಸ್ ವೆರಿ ಗುಡ್, ಅದು ಕೂಡ ಒಂದು ಹಿ ಈಸ್ ವೆರಿ ಗುಡ್ ಅನ್ನೋದು ಅದು ಕೂಡ ಒಂದು ಪಾಸಿಟಿವ್ ಡಿಗ್ರಿ. ಇಲ್ಲಿ ಥರ್ಡ್ ಎಕ್ಸಾಂಪಲಲ್ಲಿ ಹಿ ಈಸ್ ಬೆಟರ್ ದ್ಯಾನ್ ಯು ಅಂತ ಇದೆಯಲ್ಲ, ಇಲ್ಲಿ ಬೆಟರ್ ಏನಿದೆ? ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತೀವಲ್ವಾ. ಬೆಟರ್ ಏನಿದೆ? ಕಂಪ್ಯಾರಿಟಿವ್ ಡಿಗ್ರಿ. ಕಂಪೇರ್ ಯಾರ ಜೊತೆ? ಹಿ ಈಸ್ ಬೆಟರ್ ದ್ಯಾನ್ ಯು, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಿರೋದು. ಕಂಪ್ಯಾರಿಟಿವ್ ಡಿಗ್ರಿ ಹಿ ಈಸ್ ಬೆಟರ್ ದ್ಯಾನ್ ಯು, ಕಂಪ್ಯಾರಿಟಿವ್ ಡಿಗ್ರಿ. ಹಿ ಈಸ್ ಮಚ್ ಬೆಟರ್ ದ್ಯಾನ್ ಯು, ಇಲ್ಲಿ ಮಚ್ ಕೂಡ ಯೂಸ್ ಮಾಡ್ತೀವಿ. ಯಾವುದ್ರ ಜೊತೆ? ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಚ್ ಮತ್ತು ಮೋರ್ ಎರಡೂ ಯೂಸ್ ಮಾಡ್ತೀವಿ. ಹಿ ಈಸ್ ಮಚ್ ಬೆಟರ್ ದ್ಯಾನ್ ಯು. ಏನಕ್ಕೆ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಮತ್ತು ಪಾಸಿಟಿವ್ ಡಿಗ್ರಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಕೊಡ್ತಾ ಇದ್ದಾರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೀವು ಚೆಕ್ ಮಾಡಿದ್ರೆ ಇದೆಲ್ಲ ಕೊಟ್ಟಿದ್ದಾರೆ ನಿಮಗೆ. ಯಾವುದು? ಪಾಸಿಟಿವ್ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಸೊ ಡೀಪಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಬರಿಬೋದು ನೀವು. ಹಿ ಈಸ್ ಮಚ್ ಬೆಟರ್ ದ್ಯಾನ್ ಯು, ಇದು ಕೂಡ ಒಂದು ಕಂಪ್ಯಾರಿಟಿವ್ ಡಿಗ್ರಿ. ಹಿ ಈಸ್ ಮಚ್ ಬೆಟರ್ ದ್ಯಾನ್ ಯು, ಈ ಥರ ಏನಾದರೂ ಕೊಡ್ಬೋದು. ಬರೀ ಹಿ ಈಸ್ ಬೆಟರ್ ದ್ಯಾನ್ ಯು ಅಂತಲೂ ಕೊಡ್ಬೋದು. ಓಕೆ, ಇದೆರಡು ಕೂಡ ಕಂಪ್ಯಾರಿಟಿವ್ ಡಿಗ್ರಿ. ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್ ಏನಿದೆ ನೋಡಿ? ಹಿ ಈಸ್ ಕಂಪ್ಯಾರಿಟಿವ್ಲಿ ಸ್ಮಾರ್ಟರ್ ದ್ಯಾನ್ ಯು ಅಂತ ಹೇಳೋದಿಲ್ಲ ಯಾವತ್ತು. ಕ್ವೆಶನಲ್ಲಿ ಹಿ ಈಸ್ ಕಂಪ್ಯಾರಿಟಿವ್ಲಿ ಸ್ಮಾರ್ಟ್ ದ್ಯಾನ್ ಯು ಅಂತ ಕೊಟ್ಟಿರ್ತಾರೆ. ಸ್ಮಾರ್ಟರ್ ಅಂತ ಯಾವತ್ತು ಹೇಳೋದಿಲ್ಲ, ಸ್ಮಾರ್ಟ್. ಓಕೆ, ಹಿ ಈಸ್ ಕಂಪ್ಯಾರಿಟಿವ್ಲಿ ಸ್ಮಾರ್ಟ್ ದ್ಯಾನ್ ಯು, ಸ್ಮಾರ್ಟರ್ ವರ್ಡ್ ರಾಂಗ್ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬಾರ್ದು. ಮತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.